ಇರಾನ್ ಮೇಲೆ ದಾಳಿ ಆಗಿದ್ದಲ್ಲದೆ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಅವರನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂತಹ ವಿಚಾರನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ಅಯಾತುಲ್ಲಾ ಖಮೇನಿ ಯಾರು, ಈತ ಎಲ್ಲಿಯವ, ಇರಾನ್ನ ಆಡಳಿತ ಈತನ ಕೈ ಸೇರಿದ ಹೇಗೆ, ಆ ಕುರಿತ ಒಂದಷ್ಟು ಡೀಟೇಲ್ಸ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡುತ್ತೆ. ಇರಾನ್ನ ನಾಗರಿಕರು ಸೇರಿದಂತೆ ಇಸ್ರೇಲ್ ಮತ್ತು ಅಮೆರಿಕ ಇಷ್ಟರ ಮಟ್ಟಿಗೆ ಹೇಟ್ ಮಾಡ್ತಾ ಇತ್ತು ಖಮೇನಿ ಅವರನ್ನ ಅಂದ್ರೆ ಆತನ ಹಿನ್ನೆಲೆ ಬಗ್ಗೆ ಕೂಡ ನೋಡ್ಬೇಕಾಗುತ್ತೆ. ಜುಲೈ 1939ರಲ್ಲಿ ಅಯಾತುಲ್ಲಾ ಅಲಿ ಖಮೇನಿ ಅವರ ಜನನ ಆಗಿತ್ತೆ. ಅದನ್ನ ಗಮನಿಸಬೇಕಾಗಿರುವಂತಹ ವಿಚಾರ. ಜುಲೈ 1939ರಲ್ಲಿ ಈತ ಹುಟ್ಟುತ್ತಾನೆ ಅಂತ ಆತನ ಜನನ. ಈಶಾನ್ಯ ಇರಾನ್ನ ಮಶಾದ್ ನಗರದಲ್ಲಿ ನಾಯಕ ಖಮೇನಿ ಅವರ ಜನನ ಆಗಿತ್ತು ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕೆ ಈ ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಈತ ಇರಾನ್ನ ಆಡಳಿತದ ಚುಕ್ಕಾಣಿ ಹಿಡಿಯುವಲ್ಲಿ ಎಷ್ಟರ ಮಟ್ಟಿಗೆ ಪ್ರಯತ್ನಗಳಾಗಿತ್ತು ಅನ್ನೋ ಕಾರಣಕ್ಕೆ ಈತನ ಹಿನ್ನೆಲೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇರಾನ್ನ ಮಶಾದ್ ಭಾಗದಲ್ಲಿ ಈತನ ಜನನ ಆಗುತ್ತೆ. ಇಸ್ಲಾಮಿಕ್ ಸಂಪ್ರದಾಯವಾದಿ ಶಾಲೆಯಲ್ಲಿ ಈತನ ಅಧ್ಯಯನ ಆಗುತ್ತೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಕಾರಣ ಇಸ್ಲಾಂ ಧರ್ಮವನ್ನ, ಅದರ ಕಾನೂನನ್ನ ಈ ಕ್ಷಣಕ್ಕೂ ಇರಾನ್ನಲ್ಲಿ ಜೀವಂತವಾಗಿಟ್ಟಿದ್ದಾರೆ ಅಂದ್ರೆ ಕಾರಣ ಇದು ಅಂತ. ಇವ ಧರ್ಮ ಗುರುವಾಗಿ ಕೂಡ ಬೋಧನೆಯನ್ನ ಖಮೇನಿ ಮಾಡಿದ್ದಾನೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸರ್ವೋಚ್ಚ ನಾಯಕ ಆಗೋದಕ್ಕೆ ಸಾಧ್ಯ ಆಯಿತು ಅಂತ. 40 ವರ್ಷ ಕಾಲ ಇರಾನ್ ಆಳಿದ ಪರಮೋಚ್ಚ ನಾಯಕ ಖಮೇನಿ ಅಂತ ಕೂಡ ಹೇಳ್ತಾರೆ. ಹಂಗಾಗಿ ಈತನ ಆಡಳಿತದಿಂದಲೇ ಆ ನಾಗರಿಕರು ಬೇಸತ್ತಿದ್ರು. ಎಸ್ಪೆಷಲಿ ಆ ದೇಶದ ಹೆಣ್ಣು ಮಕ್ಕಳು ಈತನನ್ನ ಹೇಟ್ ಮಾಡ್ತಾ ಇದ್ರು ಅಂತ. ದೇಶದ ರಾಜಕೀಯ ಮಿಲಿಟರಿ ಮಾರ್ಗವನ್ನ ನಾಯಕ ಅನಿಸ್ಕೊಂಡ ಈ ಖಮೇನಿ ಅನಿಸ್ಕೊಂಡವರು ರೂಪಿಸ್ತಾರೆ. ಅದನ್ನೇ ಪಾಲಿಸ್ಬೇಕು, ಅದರಲ್ಲೇ ನಡಿಬೇಕು, ಹಿಂಗೆ ಇರಬೇಕು ಅನ್ನುವಂತಹ ವಿಚಾರಗಳನ್ನ ಆತ ಅಲ್ಲಿ ಮಂಡನೆ ಮಾಡಿದ್ದ ಅಂತ. ಮಧ್ಯಪ್ರಾಚ್ಯದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿರುವ ನಾಯಕ ಖಮೇನಿ ಅಂತ ಕೂಡ ಹೇಳ್ತಾರೆ. ಈತ ದೀರ್ಘಕಾಲ ಸೇವೆ ಸಲ್ಲಿಸಿರುವಂತಹ ಸರ್ವೋಚ್ಚ ನಾಯಕ ಅಂತ ಕೂಡ ಅಯಾತುಲ್ಲಾ ಖಮೇನಿ ಅವರನ್ನ ಕರೀತಾರೆ. ರಾಜಕೀಯ ಕ್ರಿಯಾಶೀಲತೆಯಿಂದ ಹಲವಾರು ಬಾರಿ ಈತನ ಬಂಧನ ಕೂಡ ಆಗಿತ್ತು. ಬಂಧನ ಆದ ಮಾತ್ರಕ್ಕೆ ಎಲ್ಲವೂ ಕೂಡ ಮುಗಿದು ಹೋಗಿತ್ತಾ? ಖಂಡಿತ ಇಲ್ಲ. ಖಮೇನಿ ಎಲ್ಲೇ ಇದ್ರೂ ಕೂಡ ತಾನು ಹಾಕಿಕೊಟ್ಟಿರುವ ದಾರಿಯಲ್ಲೇ ಅಲ್ಲಿನ ನಾಗರಿಕರು ಸಾಗಬೇಕು ಅನ್ನುವಂತಹ ವಿಚಾರಗಳನ್ನ ಹೇಳ್ತಿದ್ದ ಅಂತ. 1979 ಇಸ್ಲಾಮಿಕ್ ಕ್ರಾಂತಿಯ ಸಮಯದಲ್ಲಿ ಮುನ್ನೆಲೆಗೆ ಬರ್ತಾನೆ ಈತ ದೊಡ್ಡ ಮಟ್ಟದಲ್ಲಿ ಅನ್ನುವಂತಹ ವಿಚಾರವನ್ನ ಗಮನಿಸಬೇಕು. ಹಿರಿಯ ಧರ್ಮಗುರು ದೊಹಲ್ಲಾ ಖಮೇನಿ ಬಳಿಕ ಈತ ಅಧಿಕಾರವನ್ನ ಹಿಡಿತಾನೆ, ಅಧಿಕಾರದಲ್ಲಿ ಕೂತ್ಕೊಳ್ತಾನೆ. ಅಲ್ಲಿಂದ ಇಲ್ಲಿ ತನಕ ಸುದೀರ್ಘವಾಗಿ ಆಡಳಿತ ನಡೆಸಿರುವಂತಹ ಹಿರಿಮೆ ಕೂಡ ಖಮೇನಿ ಅವರಿಗೆ ಸಲ್ಲುತ್ತೆ ಅನ್ನುವಂತಹ ವಿಚಾರವನ್ನ ಗಮನಿಸಬೇಕು. 1989ರಲ್ಲಿ ಖಮೇನಿ ಅವರ ಮರಣದ ಅಧಿಕಾರವನ್ನ ಈ ಅಯಾತುಲ್ಲಾ ಖಮೇನಿ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಸರ್ವೋಚ್ಚ ನಾಯಕರಾಗುವ ಮೊದಲು ಇರಾನ್ನ ಅಧ್ಯಕ್ಷರಾಗಿ ಖಮೇನಿ ಸೇವೆ ಸಲ್ಲಿಸಿದ್ರು ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಆಗು ಹೋಗುಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಳ ಅಗಲ ಎಲ್ಲವನ್ನ ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಅಂತ. 50ನೇ ವಯಸ್ಸಿನಲ್ಲೇ ಸರ್ವೋಚ್ಚ ನಾಯಕನಾಗಿದ್ದಾನೆ ಅಯಾತುಲ್ಲಾ ಖಮೇನಿ. ಜಸ್ಟ್ 50ನೇ ವಯಸ್ಸಿನಲ್ಲೇ ಸರ್ವೋಚ್ಚ ನಾಯಕನಾಗಿ ಇರಾನ್ನ ಆಡಳಿತ ಚುಕ್ಕಾಣಿಯಲ್ಲಿ ಕೂತ್ಕೊಳ್ತಾನೆ ಅಂದ್ರೆ ಆ ವಿಚಾರವನ್ನ ಗಮನಿಸಬೇಕು. ಫೆಬ್ರವರಿ 28, 2026ರಂದು ಸಾಯೋ ತನಕ ಕೂಡ ಇಲ್ಲಿ ತನಕ ಕೂಡ ಖಮೇನಿನೇ ಇರಾನ್ನ ಅಧಿಕಾರದಲ್ಲಿ ಕೂತ್ಕೊಂಡಿದ್ದ ಅನ್ನುವಂತಹ ವಿಚಾರ. ಹಂಗಾಗಿ ಸತತ ಪ್ರಯತ್ನಗಳಾಗ್ತಾ ಇತ್ತು ಖಮೇನಿ ಅವರನ್ನ ಕೆಳಗಿಳಿಸಬೇಕು ಅಂತ. ಶಾ ಮೊಹಮ್ಮದ್ ರಜಾ ಪಹಲವಿಯನ್ನ ಬಲವಾಗಿ ಖಮೇನಿ ವಿರೋಧ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ತನ್ನ ನಿಲುವು ಸಿದ್ಧಾಂತಗಳನ್ನ ಯಾರು ಇಷ್ಟಪಡ್ತಾ ಇರ್ಲಿಲ್ಲೋ, ಯಾರು ಹೇಟ್ ಮಾಡ್ತಾ ಇದ್ರಲ್ಲ ಅವರನ್ನ ಆತ ಬದುಕೋದಕ್ಕೂ ಕೂಡ ಬಿಡ್ತಾ ಇರ್ಲಿಲ್ಲ ಖಮೇನಿ ಅನ್ನುವಂತಹ ವಿಚಾರವನ್ನ ಅಲ್ಲಿನ ನಾಗರಿಕರು ಕೂಡ ಮಾತನಾಡ್ತಾರೆ. ಹಂಗಾಗಿ ಆ ನೆಲದ ನಾಗರಿಕರು ಮೋಸ್ಟ್ಲಿ ಈತನ ಆಡಳಿತದಿಂದ ಬೇಸತ್ತಿದ್ರು. ಈತನ ಹತ್ಯೆಯಿಂದಲೂ ಕೂಡ ನಿನ್ನೆ ಸಂಭ್ರಮಾಚರಣೆಯಾಗಿದೆ ಅಂತ. ಬಟ್ ಇಷ್ಟಕ್ಕೆ ಎಲ್ಲವೂ ಕೂಡ ಮುಗಿತಾ? ಖಂಡಿತ ಇಲ್ಲ. ಇದರ ಪರಿಣಾಮ ತೀವ್ರ ತರದಲ್ಲೇ ಇರುತ್ತೆ ಅಂತ ಇರಾನ್ ಕೂಡ ಹೇಳ್ಕೊಳ್ತಾ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿ ಅನ್ನೋದನ್ನ ಕಾದ್ ನೋಡ್ಬೇಕು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.